ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿರ್ತೀರಾ ಅಂದ್ಕೊಂಡಿರ್ತೀನಿ. ಚೆನ್ನಾಗಿರಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವ್ಲಾಗ್ಗೆ ನಿಮಗೆ ವೆಲ್ಕಮ್ಮು. ಇವತ್ತು ಡೇ 13. ಸೊ ಇವತ್ತು ಡೇ 13. ವೆರಿ ಗುಡ್ ಮಾರ್ನಿಂಗ್ ಆಗಿಲ್ಲ, ಇದು ವೆರಿ ಗುಡ್ ಆಫ್ಟರ್ನೂನ್ ಆಗಿದೆ. ಬೆಳಗ್ಗೆ ಭಾರಿ ಚಳಿ ಇತ್ತು, ಅದಕ್ಕೋಸ್ಕರ ಮಲಗಿದ್ದೀವಿ. ಇಲ್ಲೇ 170 ಕಿಲೋಮೀಟ್ರ್ ಅಲ್ಲ, ನೈಟ್ ಒಳಗೆ ಕವರ್ ಮಾಡ್ತೀವಿ ಅಂತ ಒಂದು ಸ್ವಲ್ಪ ಭರವಸೆ ಬೆಳಕು ನಮ್ಮಲ್ಲಿ ನಮ್ಮಲ್ಲಿದೆ. ಈಗ ಇಲ್ಲಿಂದ ಹೊರಡೋದೇ ಟೈಮು 12:30 1 ಗಂಟೆ ಆಗುತ್ತೆ ಇಲ್ಲಿಂದ ಹೊರಡೋತ್ತಿಗೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ. ನಿನ್ನೆ ಸೀರೀಸ್ ನೋಡಿಲ್ಲ ಅಂದರೆ ದಯವಿಟ್ಟು ನಿನ್ನೆ ಸೀರೀಸ್ ನೋಡಿ, ಡಿಸ್ಕ್ರಿಪ್ಷನ್ ಇರುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಹಿಂದಿನ ಎಪಿಸೋಡ್ ನೋಡಿದ್ರೆ ಸಾಕು. ನಿನ್ನೆ ಆಫ್ ರೋಡು ಆಮೇಲೆ ಪೊಲೀಸವ್ರು ಹೆಲ್ಪ್ ಮಾಡಿದ್ದಕ್ಕೆ ಈ ರೂಮ್ ಸಿಕ್ತು. ಈಗ ಪೆಟ್ರೋಲ್ ಒಂದು ಸ್ವಲ್ಪ ಕಮ್ಮಿ ಇದೆ, 100 ಕಿಲೋಮೀಟ್ರ್ ಕುಸುಮ ಅಂತ ಇದೆ. ಕುಸುಮಕ್ಕೆ ಹೋಗಿ ಒಂದು ಸ್ವಲ್ಪ ದುಡ್ಡು ಕಮ್ಮಿ ಶಾರ್ಟೇಜ್ ಆಗ್ಬಿಡ್ತು. ಏನು ಊಟಕ್ಕೆ ಹೋದರೆ 1,500, ಒಂದು ಸತಿ ಊಟಕ್ಕೆ ಹೋದರೆ 1-1.5 ಏನು ತಿನ್ನಲ್ಲ. ನಾರ್ಮಲ್ಲು ಅನ್ನ ಸಾರು, ದಾವಲ್ಲು ಅದು ಇದಕ್ಕೆ 1-1.5 ಹೋಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ರೂಮಿಗೆ 1,000 ರೂಪಾಯಿ, ದಿನಕ್ಕೆ ಏನಿಲ್ಲ ಅಂದ್ರೆ 3,500 4,000 ಬರೀ ಖರ್ಚೇ ದಿನಕ್ಕೆ ಆಗ್ತಾಯಿದೆ. ಪೆಟ್ರೋಲ್ ಬಿಟ್ಟು, ಪೆಟ್ರೋಲಿಗೆ ನನ್ನ ಪ್ರಕಾರ 1,500 ಪೆಟ್ರೋಲ್ ಬರುತ್ತೆ. 2 ದಿನಕ್ಕೆ ಒಂದು ಸತಿ ಬರುತ್ತೆ ಪೆಟ್ರೋಲು. ಮಾಡೋಣ ಬಂದಿದ್ದೀವಿ ಇಲ್ಲಿ ತನಕ, ಮಾಡದೆ ಹೋದರೆ ಹಿಂಗೆ ಅಂತ. ಸೊ ರಿಸ್ಕ್ ಆಗಲಿ ಪಸ್ಕಾಗಲಿ ಮಾಡೋಣ. ಓಕೆ, ನಿನ್ನೆ ಹಾಲತ್ ಗಾಡಿ ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರೋದು. ಗಾಡಿ ಹಾಲತ್ ಅಂತ ನೋಡಲೇಬೇಡಿ. ನೋಡಿ, ಗಾಡೀಲಿ ಬರಿಬೋದು, ಗಾಡೀಲಿ ಬರಿಬೋದು, ಇಲ್ಲೂ ಬರಿಬೋದು, ಕಾಣಲ್ಲ ಇಲ್ಲಿ. ಸೊ ಬನ್ನಿ, ಇನ್ನು ಗೊಬ್ಬರ ವ್ಯೂ ಎಲ್ಲ ಸಿಗ್ತೀನಿ. ಸೊ ವೀಕ್ಷಕರೇ ನೋಡಿ, ಸೂಪರ್. ನಿನ್ನೆ ರಾತ್ರಿ ಬಂದಿದ್ದು ರೋಡ್, ನಾವು ರಾತ್ರಿ ಏನೂ ಕಾಣಿಸಿಲ್ಲ. ಇವಾಗ ನೋಡಿ ಹೆಂಗಿದೆ, ಲಿಟ್ರಲಿ ಸಾಕಾಗಿದೆ. ಇದು ಮತ್ತು ನಾರ್ತ್ ಸಿಕ್ಕಿಮ್ ಆಗಲಿ ಸೇಮ್ ಇದೇ ಥರ ರೋಡ್ಸ್ ಬರ್ತಾವೆ ನಿಮಗೆ. ಎಲ್ಲ ಸ್ವಲ್ಪ ನೋಡ್ಕೊಂಡು ಹೊಡಿಬೇಕು, ವೆಟ್ ಏರಿಯಾ ಅಲ್ಲ. ಮತ್ತು ಬೆಳಗ್ಗೆ ಬೆಳಗ್ಗೆ ಮತ್ತು ಆಮೇಲೆ ಕುಂಬಳಕಾಯಿ ಥರ ಬಿದ್ದರೆ ಕಷ್ಟ. ಬೋಣಿ ಹಾಗೆ ಹಾಕ್ತಾರೆ ಈ ರೈಡಲ್ಲಿ, ಯಾರು ಬೋಣಿ ಹಾಗೆ ಹಾಕ್ತಾರೆ ಗೊತ್ತಿಲ್ಲ. ನೀವು ಆಗ್ಬೋದು, ನಾನು ಆಗ್ಬೋದು, ಮಂಜು ವೈಟಿನೂ ಆಗ್ಬೋದು. ಬೋಣಿ ಆದರೆ ಪರವಾಗಿಲ್ಲ, ಬೋಣಿ ಜೊತೆ ಬೇರೆ ಏನೂ ಆಗಬಾರ್ದು ಅಷ್ಟೇ. ಎಲ್ಲರೂ 2 ಕಿಲೋಮೀಟ್ರ್ ಹಿಂದಿದ್ದಾರೆ. ಮಂಜು ಬ್ರೋ, ನಿಖಿಲ್ ಬ್ರೋ ಬೇಗ ಬನ್ನಿ, ನಿಮ್ದು ಅದಕ್ಕೆ ಡಿಸ್ಕನೆಕ್ಟ್ ಆಗೋದು. ವಾ, ಏನು ಸೂಪರ್ ಆಗಿದೆ ಗುರು, ವ್ಯೂಗಳು ಸೂಪರ್ ಆಗಿದೆ, ಸಖತ್ತಾಗಿದೆ. ಎಂಥ ಗುಂಡಿ ಇದೆ ನೋಡಿದು. ಅಯ್ಯಪ್ಪ, ಗುಂಡಿ ಅಂದರೆ ಸ್ಟೀಪು. ಅಯ್ಯೋ ಅದ್ರ ಮೇಲೆ ನೋಡಿ, ಅಲ್ಲಿ ಯಾವುದೋ ಗುಡ್ಡ ತಿಳಿತಿದ್ದೀವಿ ನಾವು. ಅಣ್ಣ ಎಂಥ ವ್ಯೂ, ಎಷ್ಟಂತ ಆನ್ ಮಾಡಲಿ ಕ್ಯಾಮ್ರಾ. ಸ್ಟೋರೇಜ್ ಇರೋದೇ ಸ್ವಲ್ಪ, ಬ್ಯಾಟ್ರಿ ಇರೋದೇ ಸ್ವಲ್ಪ, ಎಲ್ಲ ಕಡೆ ಹಿಂಗೆ ವ್ಯೂ. ಇನ್ನೂ ಏನೋ ಸೈಕ್ ವ್ಯೂಗಳು ಬಂದರೆ ತೋರಿಸ್ತೀನಿ. ಇಲ್ಲಿ ಇರೋದೆಲ್ಲ ಸೈಕ್ ವ್ಯೂಗಳೇ ಅಮ್ಮ. ಅಲ್ಲನ್ರಿ, ನಂದಂತೂ ABS ಆನ್ ಆಗೇ ಇದೆಯಪ್ಪ, ಅದು ಹೊಡೆದಿರೋದಕ್ಕೆ ಬಂದಿರೋದಕ್ಕೆ. ABS ಜಾಮ್ ಆಯಿತು ಬ್ರೋ. ನನ್ನ ABS ಲೈಟ್ ಆನಲ್ಲೇ ಇದೆ, ಅಲ್ಲಿಂದ ಮುಂದ್ಗಡೆ ಬ್ರೇಕ್ ಹೊಡ್ಕೊಬಂದ ಜಾಮ್. ABS ಚೆಕ್ ಆಗಿದೆ. ಒಂದ್ಸತಿ ಗಾಡಿ ಆನ್ ಮಾಡಿ. ಏನಿಲ್ಲ, ABS ಎಲ್ಲ ಜಾಮ್ ಆದರೆ ಒಂದ್ಸತಿ ಗಾಡಿ ಆಫ್ ಮಾಡಿದ್ರೆ ಸರಿ ಆಗ್ಬೋದು. ಅದು ಈಗಲೂ ಇಶ್ಯೂ ಇದೆ, ಜಾಮ್ ಆಯ್ತದು. ಹೌದಾ? ಹಾಂ, 27 ರೀಚ್ ಆದೆ. ಹೋಗಲಿಲ್ಲ, ABS ಜಾಮ್ ಆಯಿತು. ವ್ಯಾರಂಟಿಲಿದೆ ಗಾಡಿ, ಮಾಡಿಸ್ತೀನಿ ABS ಮೋಟ್ರನ್ನೇ. ಹಾಂ, ಹೋಯ್ತು. ಇಲ್ಲ 30 ಕಿಲೋಮೀಟ್ರ್ ಮೇಲೆ ಬಂದ ತಕ್ಷಣ ಹೋಯ್ತು. ಈಗೇನು ಇಲ್ಲಿ ಬ್ರೋ, ಇಲ್ಲೇನೋ ಸ್ಮೆಲ್ಲು. ವಾ, ಹಿಂಗಿದೆ ನೋಡಿ, ಬೆಟ್ಟ ಗುಡ್ಡ ಪರ್ವತ ಶ್ರೇಣಿ
ಈ ಥರ ವ್ಯೂ ಎಲ್ಲ ಮನೇಲಿ ಕೂತ್ರೆ ಬರೋಲ್ಲ, ಗಾಡಿ ತೊಗೊಂಡು ಹೊರಗೆ ಬರಬೇಕು. ಅವಾಗ ಕೇಳ್ತಾರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ, ದುಡ್ಕೋಬೇಕಷ್ಟೆ. ಅಯ್ಯಪ್ಪ ನೋಡಿ ಎಂಥ ಸ್ಟೀಪ್ ಇದೆ. ಏನಿಲ್ಲ, ಕ್ಲಚ್ ಬಿಡೋದು, ಒಂದು ಸ್ವಲ್ಪ ಬ್ರೇಕ್, ABS ಅಲ್ಲ ಮುಂದ್ಗಡೆ, ಅದು ತೊಂದರೆ ಇಲ್ಲ. ABSಗೆ ಒಂದು ಸ್ವಲ್ಪ ಕೆಲಸ ಕೊಡೋಣ. ಈ ಥರ ಗುಡ್ಡ ಹಚ್ಚೋದು ಮಜಾ ಇರೋದು ಬ್ರೋ, ಇಳಿಸೋದ್ಕಿಂತ. ಅಂಕಲ್ದು ಹೋಗುತ್ತೆ ವಾಯ್ಸ್. ಈಗಿಂದ ಒಂದು ಗುಡ್ಡ ಹಳ್ದು ಇನ್ನೊಂದು ಯಾವುದೋ ಈ ಕಡೆ ಹೋಗ್ತಾ ಇದ್ದೀವಿ. ಇನ್ನೊಂದು 42 ಕಿಲೋಮೀಟ್ರ್ ಇದೆ. 1 ಅವರ್ 36 ನಿಮಿಷ ತೋರಿಸ್ತಿದೆ ಅಂದರೆ ಓಕೆ ರೋಡ್ ಇರುತ್ತೆ ಅನ್ಕೊತೀನಿ. ವಾ ನದಿ, ಐ ಲವ್ ನದಿ. ಹೋಗಿ ಈಜೊಡಿತೀನಿ. ಅಮ್ಮ ಅಮ್ಮ ಓ ಅಲ್ಲ, ಈ ವ್ಯೂ ಅಲ್ಲ ಹೇಳ್ತಿರೋದು, ಆ ವ್ಯೂ. ವಾ ನೋಡಿ ವೀಕ್ಷಕರೇ, ಈಗ ಹಚ್ಚಬೇಕು. ಅಪ್ಪು ಇಲ್ಲಿ ಇಳಿಸ್ತಾ ಇದೆ ನಮ್ಮನ್ನ, ಮೊಮೆಂಟಮ್ ಸಿಗಲಿ ಅಂತ. ಅದು ಗೊಚ್ಚಲ್ಲಿ ಮೊಮೆಂಟಮ್ ಸಿಗಲಿ ಅಂತ ಇಳಿಸ್ತಾ ಇದೆ. ಒಂಥರ ಗ್ರಾವೆಲ್, ಬ್ರೇಕ್ ಮೇಲೆ ಕಾಲು ಇಡಲೇಬೇಡಿ, ಮುಂದ್ಗಡೆ ಸ್ವಲ್ಪ ಟ್ಯಾಪ್ ಮಾಡ್ತೀರಿ ಅಷ್ಟೇ. ಹತ್ತು 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 ಹುಲಿ ಹುಲಿ ಹತ್ತು ಹತ್ತು ಹುಲಿ ಹುಲಿ ಅಲ್ಲಿ ಹುಲಿ. ಲೋ ಆ್ಯಂಡ್ ಟಾರ್ಕು ಎಕ್ಸ್ಪಲ್ಸಲ್ಲಿ ಕೇಳಬೇಕಾ? ಅಯ್ಯೋ ಮಂಜಾಣ ಹಿಂದಾಗ್ಬಿಟ್ರು. ಹಾಂ ಹುಷಾರ್. ಅಲ್ಲ ಲೋ ಆ್ಯಂಡ್ ಟಾರ್ಕ್ ಒಳ್ಳೆ ಇದೆ. ಮೋಯೆ 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 ಮೋಯೆ. ವಾಟರ್ ಕ್ರಾಸಿಂಗ್ ನಿನ್ನೆ ರಾತ್ರಿ ಎಷ್ಟು ಸಿಕ್ಕರು, ಇದು ವಾಟರ್ ಕ್ರಾಸಿಂಗ್ ಅಷ್ಟಕ್ಕಷ್ಟೇ. ಇದು ಮಂಜಣ್ಣ, ವಾ ಏನಿದೆ ಗುರು ವ್ಯೂ. ಎಲ್ಲಂತ ಫೋಟೋ ತಗೊಳ್ಳೋಣ, ಏನಂತ ತೋರಿಸೋಣ? ತೋರಿಸಿದೆಲ್ಲ ವ್ಯೂವೇ. ನಿಮಗೆ ಹೈವೇಲಿ ಏನು ಕಂಟೆಂಟ್ ಇಲ್ಲ, ಇಲ್ಲಿ ಕಂಟೆಂಟು, ಅಸಲಿ ಕಂಟೆಂಟು ಶುರು ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬ್ರಿಡ್ಜು ಬೈಕ್ ಹೋಗೋಕ್ಕೆ ಹೆಂಗಿದೆ. ಸ್ವಲ್ಪ ದೊಡ್ಡ ಇದ್ಬಿಟ್ರು ಮಂಜಣ್ಣ. ಮೋಯೆ ಮೋಯೆ. ನಾನು ಅಷ್ಟೇ, ಡಾಮಿನಾರಿ ಕನ್ಯಾಕುಮಾರಿ ತೋರಿಸ್ದೆ, ಎಕ್ಸ್ಪಲ್ಸಿಂಗ್ ನೇಪಾಲ್ ತೋರಿಸ್ತೀನಿ. ಸೊ ವಾಟರ್ ಕ್ರಾಸಿಂಗ್, ಯಾವುದು ಗುಹೆ ಗುಹೆ. ಹಾಂ, ಸೊ ಒಂದು ದಾರಿ ಮಿಸ್ ಆಗ್ಬಿಟ್ಟಿತ್ತು. ಆ ಕಡೆ ಅವರು ಕನ್ಸ್ಟ್ರಕ್ಷನ್ ಆಗ್ತಿದ್ರು, ಅದಕ್ಕೋಸ್ಕರ ಆ ಕಡೆಯಿಂದ ಹೋಗಿ ಅಂದರು. ಹಾಂ, ಕಾಲುನಡೆಗೆ ಹ್ಯಾಂಗಿಂಗ್ ಬ್ರಿಡ್ಜ್. ಲಾಂಗ್ ಬನ್ನಿ ಅಣ್ಣ, ಇಲ್ಲಿ ನಿಮ್ಮದು ಮೋಯೆ ಮೋಯೆ. ಮಂಜಾನ ಪಕ್ಕ ಬರೋಕ್ಕಾಗಲ್ಲ ಬ್ರೋ. ನಿಕ್ಕಿ ಬ್ರೋ, ನಮ್ಮ ಮಂಜಾನ. ಓ ಹುಲಿ ಬಂತು ಮಂಜಾನ. ಅಯ್ಯೋ, ಅದು ಗಾಡಿ
ಮಂಜಣ್ಣ ಸಾಧಿಸ್ಬಿಟ್ರು ಅಯ್ಯ. ಹಾಂ, ಊರಿಗೆ ಹೋಗ್ತಿದ್ವಿ, ಮತ್ತೆ ಮೇಲೆ ಹತ್ತಿದ್ದೀವಿ ನೋಡಿ ನಾವು. ತರ್ರಿ ಹಿಂದೆ ಇದ್ದೀನಿ. ಈ ಊಟ ಅಂತಾರೆ ತಕ್ಷಣ ತಿರ್ಸ್ಬಿಡ್ತಾರೆ ಮಾರ ಇವರು. ಅಯ್ಯೋ 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 ಅಯ್ಯೋ, ಆಗತ್ತಲ್ಲ ಬ್ರೋ? ಫಸ್ಟ್ ಇವ್ರನ್ನ ನಿಲ್ಲಿಸ್ಕೊಬಿಡ್ಬೇಕಿತ್ತು. ಹಾಂ, ತಡೀರೋ. ಓಹೋ ಅಣ್ಣ, ನಂಗೆ ಮದುವೆ ಆಗಿಲ್ಲ ಅಣ್ಣ ಬ್ರೋ. ಅಣ್ಣ ನಂಗೆ ಮದುವೆ ಭಯ ಅಣ್ಣ. ನಾನಂತೂ ಮುಂದ್ಗಡೆ ಗಾಡಿ ನೋಡ್ತೀನಿ, ನಮ್ಮ ದೇವರೇ ಹೇಳ್ತೀನಿ, ಕೆಳಗೆ ನೋಡಿದ್ರೆ ದೇವರೇ ಎತ್ಕೊಳ್ತೀನಿ ನಾನು. ಅಣ್ಣ ಅಪ್ಪ ದೇವ್ರೆ, ಬೀಜ ಬಾಯಿಗೆ ಬಂದಿತ್ತು ಅಂದರೆ, ಬೀಜ ಬಾಯಿಗೆ ಬರೋ ಮೂಮೆಂಟ್ ಅಂದರೆ ಇದೆ ದೇವ್ರೆ. ಬೀಜ ನಿಜ ಬಾಯಿಗೆ ಬಂದಿದೆ. ಅಯ್ಯೋ ದೇವ್ರಣ್ಣ, ಏನಿಲ್ಲ ಅಂದ್ರೆ 250 ಅಡಿ ಅದಿದೆ, 250 ಅಡಿ ಕೆಳಗಿದೆ. ಅವನಪ್ಪ ದೇವ್ರೆ. ಅಯ್ಯೋ ಅಮ್ಮ, ಅಣ್ಣ ನನಗೆ ಕೈ ಕಾಲು ನಡುಕ್ತಿದ್ದೆ ಅಣ್ಣ. ಹಿಂಗೆ ನಮ್ಮ ಕೆಳಗೆ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಕೈ ಕಾಲು ಕಟ ನಡುಕ್ತಿದೆ. ಹಾಂ, ಇವತ್ತು ಕಂಟೆಂಟ್ ಸಿಕ್ತು. ಅಪ್ಪ ದೇವ್ರೆ. ಅಯ್ಯೋ ನೋಡಿ ಗಾಯ್ಸ್, ಹೆಂಗಿದೆ ಅಂದರೆ ಟುಕು 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 ಟುಕು. ವಾ ಅಣ್ಣ, ಈ ರೋಡಲ್ಲಿ ಬಂದಿದ್ದಣ್ಣ, ಅದು ಗಾಡಿ ಬರೀ ಇದು ಐರನ್ನು ಸ್ಲಿಪ್ ಆಗತ್ತೆ. ಅಪ್ಪ ಹಿಂಗೆ ಮಾಡೋದು ಬ್ರೋ ಇದೆಲ್ಲ. ಎಂತ 70 ಅಡಿ, 250 ಅಡಿ, 200 ಅಡಿ ಐತೆ ಕೆಳಗೆ. ಮತ್ತಿನ್ನೇನು ನೋಡಿ, ಇಲ್ಲಿ ಕಮ್ಮಿ ಐತೆ, ಅಲ್ಲಿ ಮಧ್ಯ ನೋಡಿ 250 ಅಡಿ ಮೇಲಿದೆ. ಆ ರೋಡಲ್ಲಿ ಬರ್ಬೇಕಾಗಿದ್ದು ನಾವು, ಈ ಇದ್ರಲ್ಲಿ ಬಂದ್ವಿ. ನಿಕ್ಕಿಬ್ರಾ ಕೆಳಗಿಲ್ಲೇನ ಅಲ್ಲಿ ಸುಮ್ಮನೆ ಆಫ್ ರೋಡ್ ಇದೆ.